ಸ್ನೇಹಿತರೆ ನಮಸ್ಕಾರ. ನಮ್ಮ ಜಗತ್ತು ಅತಿ ವೇಗವಾಗಿ ಆಧುನೀಕರಣಗೊಳ್ತಾ ಇದೆ. ಕಾಲ ಕಳೆದಂತೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಮಾಡಲಾಗ್ತಾ ಇದೆ. ಮನುಷ್ಯ ತನ್ನ ಜೀವನ ಹಾಗೂ ಜೀವನ ಶೈಲಿಯನ್ನು ಸರಳಗೊಳಿಸೋದಕ್ಕೆ ಟೆಕ್ನಾಲಜಿಯ ಮೊರೆ ಹೋಗ್ತಾ ಇದ್ದಾನೆ. ತಂತ್ರಜ್ಞಾನ ಯಾವ ಮಟ್ಟಿಗೆ ಮುಂದುವರೆದಿದೆ ಅಂದರೆ, ಭೂಮಿಯಲ್ಲಿದ್ದುಕೊಂಡು ಅದೆಷ್ಟೋ ಕೋಟಿಗಟ್ಟಲೆ ಕಿಲೋಮೀಟರ್ ದೂರವಿರುವ ನಕ್ಷತ್ರ ಗ್ರಹಗಳ ಮೇಲೆ ಗಗನ ನೌಕೆಗಳನ್ನು ಕಳುಹಿಸಿ ಅಲ್ಲಿನ ವಿಡಿಯೋ ಫುಟೇಜ್ಗಳನ್ನು ತರಿಸಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಕೆಲವೇ ವರ್ಷಗಳಲ್ಲಿ ಮಾನವ ಮಂಗಳ ಗ್ರಹದ ಮೇಲೆ ವಾಸ ಮಾಡ್ತಾನೆ. ಆಗ ಮಂಗಳ ಹಾಗೂ ಭೂಮಿ ಗ್ರಹಗಳ ನಡುವೆ ಕ್ರಿಕೆಟ್ ಪಂದ್ಯ ಆಯೋಜನೆ ಆದರೂ ನಾವು ಅಚ್ಚರಿ ಪಡಬೇಕಿಲ್ಲ. ಸ್ನೇಹಿತರೆ, ಒಂದು ಕಾಲವಿತ್ತು. ನಾವೆಲ್ಲ ನಮ್ಮ ಹಳ್ಳಿಗಳ ಮನೆಯ ಜಗ್ಗುಲಿಗಳ ಮೇಲೆ ಕುಳಿತು ಮೇಲೆ ಹಾರಾಡುವ ವಿಮಾನ ರಾಕೆಟ್ಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ವಿ. ನಮ್ಮ ತಂದೆಯರ ಬಳಿ ಇರ್ತಿದ್ದಂತಹ ನೋಕಿಯಾ ಮೊಬೈಲ್ಗಳಲ್ಲಿ ಸ್ನೇಕ್ ಮೆನಿ ಆಟ ಆಡ್ತಾ ಇದ್ವಿ. ನಮ್ಮ ತಾಯಂದಿರು ಸಾರಿಗೆ ಬೇಕಾದ ಮಸಾಲೆಯನ್ನು ಅರಿಯಲು ಗುಂಡು ಕಲ್ಲುಗಳನ್ನು ಉಪಯೋಗಿಸ್ತಿದ್ರು. ನಮ್ಮ ಹಳ್ಳಿಗಳಿಗೆ ಲಾರಿ, JCB, ಭತ್ತ ಕೊಯ್ಲು ಮಾಡುವ ಯಂತ್ರ ಇವುಗಳು ಬಂದರೆ ಅಂತಂದ್ರು ಮೂಕ ವಿಸ್ಮಿತರಾಗಿ ಖುಷಿಯಿಂದಲೇ ನೋಡುತ್ತಾ ನಿಲ್ತಿದ್ವಿ. ಆದರೆ ಈಗ ಎಲ್ಲ ಬದಲಾಗಿ ಹೋಗಿದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತೀರಾ? ಮನುಷ್ಯ ಆಧುನೀಕರಣದ ಜೊತೆ ಸಂಬಂಧಗಳ ಮೌಲ್ಯಗಳನ್ನು ಕಳೆದುಕೊಳ್ಳುವುದರ ಜೊತೆಗೆ ತನ್ನದೇ ಭವಿಷ್ಯವನ್ನು ಅಪಾಯಕ್ಕೆ ಸಿಲುಕಿಸುತ್ತಿದ್ದಾನೆ. ಈಗಾಗಲೇ ಎಲ್ಲ ದೈನಂದಿನ ಮನೆ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ರೋಬೋಟ್ಗಳೇ ಕಾರ್ಯನಿರ್ವಹಿಸುತ್ತಿವೆ. 100 ಜನ 8 ಗಂಟೆಗಳಲ್ಲಿ ಮಾಡುವ ಕೆಲಸವನ್ನು ಯಂತ್ರಗಳು ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸುತ್ತವೆ. ಇದರಿಂದಾಗಿ ಮಾಲೀಕರಿಗೆ ಸಮಯ ಹಾಗೂ ಹಣದ ಉಳಿತಾಯ ಹೆಚ್ಚಾಗಿ ಆಗುತ್ತೆ. ಎಲ್ಲದರಿಂದಾಗಿ ಮುಂದೊಂದು ದಿನ ನಮಗೆಲ್ಲ ಕೆಲಸ ಸಿಗದೆ ಒಂದೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬರುವುದರಲ್ಲಿ ಅಚ್ಚರಿಯಿಲ್ಲ. ಇದು ಅಷ್ಟೇ ಅಂದ್ಕೊಂಡ್ರಾ? ಇದಕ್ಕಿಂತಲೂ ಭಯಾನಕ ಸಮಸ್ಯೆಗಳು ಎದುರಾಗುತ್ತೆ. ಅವೆಲ್ಲವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. Today, I'm taking another peek into the future. ವೇಗವಾಗಿ ಬೆಳೆಯುತ್ತಿರುವ ಈ ಜಗತ್ತಿನಲ್ಲಿ 2025ರ ಹೊತ್ತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ತಂತ್ರಜ್ಞಾನದ ಬೆಳವಣಿಗೆಯಿಂದ 14% ಜನರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಒಂದು ಪ್ರತಿಷ್ಠಿತ ಸರ್ವೆಯ ಪ್ರಕಾರ 2030ರ ಹೊತ್ತಿಗೆ ಜಗತ್ತಿನಲ್ಲಿ 3,75,00,000 ಜನರು ಉದ್ಯೋಗವನ್ನು ಕಳೆದುಕೊಳ್ಳಲಿದ್ದಾರೆ. ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಗ್ರೌಂಡ್ ಲೆವೆಲ್ ಕಾರ್ಮಿಕರು ಮಾಡುತ್ತಿರುವ ಕೆಲಸವನ್ನು ಯಂತ್ರಗಳು ಬಂದು ಸುಲಭವಾಗಿ ಮಾಡಿಕೊಡುತ್ತಿವೆ. ಇದರಿಂದಾಗಿ ಸಣ್ಣ ಪುಟ್ಟ ಕಾರ್ಮಿಕರು ಕೆಲಸವನ್ನು ಕಳೆದುಕೊಳ್ಳಲಿದ್ದಾರೆ. ನಂತರ ಕಂಪನಿಗಳಲ್ಲಿ ಕೇವಲ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡುವವರು, ರೋಬೋಟ್ ಇಂಜಿನಿಯರಿಂಗ್ ಬಗ್ಗೆ ತಿಳಿದುಕೊಂಡಿರುವವರು ಮಾತ್ರ ಉಳಿಯಲಿದ್ದಾರೆ ಎಂದು ಸಮೀಕ್ಷೆ ಆಘಾತಕಾರಿ ವಿಚಾರವನ್ನು ಹೊರಗಾಕಿದೆ. ಇದು ವಿಶ್ವದಾದ್ಯಂತ ನಡೆಯುವ ಕಥೆ. ಆದರೆ ಭಾರತದಲ್ಲೇ ಉತ್ಪಾದನಾ ಕಾರ್ಖಾನೆಗಳಾದ ಟೆಕ್ಸ್ಟೈಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಲ್ಲಿ 60 ಲಕ್ಷಕ್ಕೂ ಹೆಚ್ಚು ಜನರು 2030ರ ಹೊತ್ತಿಗೆ ಉದ್ಯೋಗವನ್ನು ಕಳೆದುಕೊಳ್ಳಲಿದ್ದಾರೆ. ಉದ್ಯೋಗ ನಷ್ಟದ ದೃಷ್ಟಿಕೋನದಲ್ಲಿ ಮಾತ್ರ ಅಲ್ಲದೆ ತಂತ್ರಜ್ಞಾನವು ಮಾನವರಿಗೆ ಇತರ ರೀತಿಯಲ್ಲೂ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅದೇನೆಂದರೆ, ಪ್ರತಿಯೊಂದು ಸಮಸ್ಯೆಗಳಿಗೂ ತಂತ್ರಜ್ಞಾನದಿಂದ ಪರಿಹಾರ ಕಂಡುಕೊಳ್ಳುವ ಮಾನವ ಮುಂದೊಂದು ದಿನ ತನ್ನ ಮೆದುಳಿನ ಆಲೋಚನಾ ಶಕ್ತಿಯನ್ನು, ವಿಮರ್ಶನಾತ್ಮಕ ಚಿಂತನೆಯನ್ನು ಕ್ರಮೇಣವಾಗಿ ಕಳೆದುಕೊಳ್ತಾನೆ. ಇದರಿಂದಾಗಿ ಮುಂದೊಂದು ದಿನ ತಂತ್ರಜ್ಞಾನ ಕೊಟ್ಟ ತೀರ್ಪಿಗೆ ಮನುಷ್ಯ ಬದ್ಧನಾಗಿ ಬಿಡ್ತಾನೆ. ಎಲ್ಲ ಕೆಲಸಗಳನ್ನು AI ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿಕೊಡುವುದರಿಂದ ಸೋಮಾರಿತನವು ಜೊತೆಯಲ್ಲೇ ಬೆಳೆದು ತನ್ನ ಕೈಕಾಲಿನ ಸತ್ವವನ್ನು ಮಾನವ ಕಳೆದುಕೊಳ್ತಾನೆ. ಇದೆಲ್ಲ ಒಂದು ಕಡೆ ಆದರೆ, ನಮ್ಮ ಸಂಸಾರದ ಗುಟ್ಟು ರಟ್ಟಾಗುವ ದಿನ ದೂರ ಉಳಿದಿಲ್ಲ. ದಿನ ಬೆಳಗಾದರೆ ಸಾಕು, ನಾವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೇ ಕಾಲ ಕಳೀತಿರ್ತೀವಿ. ನಮ್ಮ ಸ್ನೇಹಿತರನ್ನು, ಸಂಬಂಧಿಗಳನ್ನು ಎಷ್ಟರ ಮಟ್ಟಿಗೆ ನಂಬ್ತೀವೋ ಗೊತ್ತಿಲ್ಲ. ಆದರೆ ನಮಗೆ ಮುಖ ಪರಿಚಯವೇ ಇಲ್ಲದ ಸಂಸ್ಥೆಗಳು ಸೃಷ್ಟಿ ಮಾಡಿರುವ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಮ್ಮ ಇಡೀ ಜಾತಕವನ್ನೇ ಅಪ್ಲೋಡ್ ಮಾಡಿರ್ತೀವಿ. ಇದೆಲ್ಲ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಎಲ್ಲೋ ಕೂತಿರುವ ಮೂರನೇ ವ್ಯಕ್ತಿ ಹಣಕ್ಕಾಗಿ ಬೇಡಿಕೆ ಇಡಬಹುದು. ನಮ್ಮ ಎಲ್ಲ ರಹಸ್ಯಗಳನ್ನು ಸಮಾಜದ ಮುಂದೆ ತೆರೆದಿಡಬಹುದು. ತಂತ್ರಜ್ಞಾನ ಯಾವ ಮಟ್ಟಿಗೆ ಮುಂದುವರೆದಿದೆ ಅಂದರೆ ನಿಮಗೂ ಗೊತ್ತು. ಜಸ್ಟ್ ಒಂದು ಫೋಟೋ ಅಪ್ಲೋಡ್ ಮಾಡಿದರೆ ಸಾಕು, ಅದನ್ನು ತಗೊಂಡು ತಂತ್ರಜ್ಞಾನದ ಸಹಾಯದಿಂದ ನಾವು ಮಾಡದಿರುವ ಕೆಲಸವನ್ನು ಮಾಡಿದ ಹಾಗೆಯೇ ರೂಪಿಸಿಬಿಡ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲವೂ ತಂತ್ರಜ್ಞಾನಮಯವಾಗೋದ್ರಿಂದ ಸ್ನೇಹ, ಸಂಬಂಧ, ಎಲ್ಲ ಭಾವನೆಗಳನ್ನು ಮರೆಯಲಿದ್ದೇವೆ. ಮಿಷಿನ್ ಅಥವಾ ರೋಬೋಟ್ಗಳು ಮಾನವ ನಿರ್ಮಿಸಿದ ಕೃತಕ ಬುದ್ಧಿ ಹೊಂದಿರುವುದರಿಂದ ಇವು ನಮಗೆ ಎಷ್ಟೇ ಒಳ್ಳೆಯ ಸೇವೆ, ಸಹಾಯವನ್ನು ಮಾಡಿದರೂ ನಾವು ಅಳುವಾಗ, ನಗುವಾಗ ನಮ್ಮ ಭಾವನೆಗಳೊಂದಿಗೆ ಇವು ಪ್ರತಿಕ್ರಿಯಿಸುವುದಿಲ್ಲ. ದಿನಗಳು ಕಳೆದಂತೆ ನಾವು ಕೂಡ ಮನುಷ್ಯರಿಗಿಂತ ರೋಬೋಟ್ಗಳನ್ನೇ ಹೆಚ್ಚಾಗಿ ನಂಬೋದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕೆ ಅಂದರೆ ಇವು ನಮಗೆ ಮೋಸ ಮಾಡೋದಿಲ್ಲ ಅನ್ನೋ ಅಚಲ ನಂಬಿಕೆ ಬಂದು ಬಿಡುತ್ತೆ. ಸ್ನೇಹಿತರೆ, ಕಾಲ ಕಳೆದಂತೆ ನಾವು ಬದಲಾಗುತ್ತಿರುವ ಸಮಾಜದೊಂದಿಗೆ ಬದಲಾಗಬೇಕು ನಿಜ. ನಾವು ಬದಲಾಗಿಲ್ಲ ಅಂದರೂ ಕೂಡ ಸಮಾಜ ಹಾಗೂ ಸಮಾಜದಲ್ಲಿ ವಾಸಿಸುವ ಜನ ನಮ್ಮನ್ನು ಬದಲಾಯಿಸಿ ಬಿಡ್ತಾರೆ. ಆದರೆ ವೇಗವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ನಾವೆಲ್ಲ ಬೆಳೆದು ಬಂದ ಕಷ್ಟದ ಹಾದಿಗಳನ್ನು ಮರಿತಾ, ತಂತ್ರಜ್ಞಾನದೊಂದಿಗೆ ಪ್ರೀತಿ ಸಂಬಂಧಗಳ ಮೌಲ್ಯಗಳಿಗೆ ಬೆಲೆ ಕೊಡದೆ ನಮ್ಮನ್ನು ನಾವೇ ಮರೆತು ಹೋಗ್ತಿದ್ದೇವೆ. ಯಾವಾಗಲೂ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಕಾಲ ಕಳೆಯುವ ನಾವು ಮನೆಯಲ್ಲಿ ವಯಸ್ಸಾಗಿರೋ ನಮ್ಮ ತಂದೆ ತಾಯಿಗಳಿಗೆ ಸಮಯ ಕೊಡದೇ ಇದ್ದೇವೆ. ಕಾಲಕ್ಕೆ ತಕ್ಕಂತೆ ಬದುಕಬೇಕು ನಿಜ, ಆದರೆ ಎಲ್ಲವೂ ಕೂಡ ಒಂದು ಮಿತಿಯಲ್ಲಿ ಇರಬೇಕು. ಮಾನವರನ್ನು ಮಾನವ ಆಳದೆ ರೋಬೋಟ್ಗಳು ಆಳುವ ಕಾಲ ದೂರ ಉಳಿದಿಲ್ಲ. ಇದನ್ನು ನೀವು ತಡೆಯೋದಕ್ಕೆ ಸಾಧ್ಯನೂ ಕೂಡ ಇಲ್ಲ. ಹಿಂದೂ ಗ್ರಂಥದಲ್ಲಿ ಒಂದು ಮಾತು ಕೇಳಿದಿರಲ್ಲ, ಸಂಭವಾಮಿ ಯುಗೆ ಯುಗೆ ಅಂತ. ಹಾಗೆ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ.
ಇನ್ನು ಉಳಿದಿರುವಷ್ಟು ದಿನ ಆದರೂ ನಾವು ನಮ್ಮವರ ಜೊತೆ ಪ್ರೀತಿ ಲವಲವಿಕೆಯಿಂದ ಜೀವನ ಸಾಗಿಸೋಣ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. AI ತಂತ್ರಜ್ಞಾನದ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದಗಳು.